ಕರ್ಣ ಕುಬೇರ ಧರ್ಮದ ಕೊಂಬೆಯನ್ನು ಕರ್ಮದಿಂದ ಕತ್ತರಿಸಿ ಕತ್ತಲಿನ ಕರುನಾಡಿಗೆ ಕರುಣಿಸಿದ ಕರ್ಮರಾಜ್ ಈ ಜವರೇಗೌಡ. ಹಾಗಿರುವಾಗ ನನ್ನ ಹೃದಯ ಸಡ್ಡು ಹೊಡೆದು ಪ್ರೌಢಶಾಲೆ ಕಟ್ಟಡವನ್ನು ನಿರ್ಮಿಸಿ ಕಲಿಯುಗದ ಕರ್ಣ ಕುಬೇರಾಗ ಮೆರೆಯಲು ಬಂದ್ರೆ ಹರಿಯುವುದು ರಕ್ತದ ಕವಲೆ, ಹರಿಯ ತನಕ ನೇರ ಹಣಾಹಣಿ. ಏ ಕರ್ಣ ಕುಬೇರ, ಹೇಳಿ ಮಾಡೋದು ನಿಮ್ಮ ಅಭ್ಯಾಸ, ಮಾಡಿದ ಮೇಲೆ ಹೇಳೋದು ಈ ಜವರೇಗೌಡನ ಅಭ್ಯಾಸ. ದಟ್ ಈಸ್ ಮೈ ಡಿಫರೆಂಟ್ ವಿಟಮಿನ್ ಯು ಅಂಡ್ ಮೀ. ಕಿತಾಪತಿ, ಏ ಕಿತಾಪತಿ, ಏನ್ರಿ ಚಕಾರ? ಕಳೆದ ವರ್ಷ ಗ್ರಾಮ ದೇವರ ಜಾತ್ರೆಯಲ್ಲಿ ನನ್ನ ವಿರುದ್ಧವೇ ಕುಸ್ತಿ ಪಂದ್ಯವನ್ನು ಗೆದ್ದು ಕೇಕೆ ಹಾಕಿ ನನಗೆ ಮುಖಭಂಗ ಮಾಡಿ ಹೋದನಲ್ಲ ಕರ್ಣ. ಅವನ ಕತ್ತು ಕೊಯ್ಯಲು ಆ ದಂಡಪಳ ಗ್ಯಾಂಗಿಗೆ ಸುಪಾರಿ ಕೊಟ್ಟು ಬಾ. ಆಯ್ತ್ರಿ ಅಪ್ಪ, ನೀವ್ ಹೇಳಿದಂಗ ಗ್ಯಾಂಗಿನವ್ರು ಸುಪಾರಿ ಕೊಟ್ಟ ಚುಯ್ ಅನ್ನೋ ಶಬ್ದ ಕೇಳ್ಬಿಡನ್ರಿ ಅಪ್ಪ. ಶಬಾಷ್ ಕಿತಾಪತಿ, ಶಬಾಷ್. ಈ ಜವರೇಗೌಡ ಆಡುವ ಮಾತು ಬೆಂಕಿ ಬಿರುಗಾಳಿಯಾದರೆ ನೀನು ಒಪ್ಪಿಕೊಳ್ಳೋದು ಅದಕ್ಕೆ ಸೀಮೆನಿ ಹರಿಚಿ ಉಳಿ ಹಬ್ಬಿಸಿದಷ್ಟು ರೌದ್ರಮಯವಾಗಿರುತ್ತದೆ. ಈ ಕಿತಾಪತಿನ ಬಾಳ ಯಾಕಂದ್ರ ನಿಮ್ಮ ರೊಕ್ಕ ನಿಮ್ಮ ಮಾತ, ನೀವು ಕೊಡಂದ್ರ ಕೊಡವ, ಬ್ಯಾಡಂದ್ರ ಬಿಡವ. ಆಯ್ತು ಕಿತಾಪತಿ, ನೀನು ಹೇಳೋದು ಕರೆನೇ ಐತಿ ಬಿಡು. ಅಲ್ಲಲ್ಲ ಸುದ್ದಿಲ್ಲ ಸುಖಲಿಲ್ಲ ಅನ್ನುವಾಗ ಜಮೀನ್ದಾರ್ ಕರ್ಣ ನಮ್ಮ ಕಡೆನ ಬರಕತ್ತಾನ್ರಿ ಅಪ್ಪ. ಏನು? ಈ ಜವರೇಗೌಡನ ಕಂಡರೆ ಕೆಂಡ ಮಂಡಲವಾಗುವ ಆ ಕೊನ್ನಿ ಆಗಮನ ಅದು ನನ್ನ ಕಡೆಗೆ. ಓಹೋ, ಬರ್ಲಿ, ಅವನನ್ನು ನಾನು ವಿಚಾರಿಸುತ್ತೇನೆ. ನೀನು ಬೇಗ ಹೋಗಿ ಸುಪಾರಿ ಕೊಟ್ಟು ಬಾ. ಆಯ್ತ್ರಿ ಚಕಾರ, ನೀವ್ ಹೇಳಿದಂಗ ಗ್ಯಾಂಗಿನವ್ರಿಗೆ ಸುಪಾರಿ ಕೊಟ್ಟ ಚೋಯ್ ಅನ್ನೋ ಶಬ್ದ ಕೇಳಿ ಮಾಡಿ ಬರೋಂಗ ಬರ್ತೇನ್ರಿ ಅಪ್ಪ. ನಮಸ್ಕಾರ ಜವರೇಗೌಡ. ವೆಲ್ಕಮ್ ಕರ್ಣ, ವೆಲ್ಕಮ್. ಆಮಂತ್ರಣ ಕೊಟ್ಟರು ಸಹಿತ ಆಗಮಿಸಿದ ಕಲಿಯುಗದ ಕರ್ಣ ಊಹಿಸಿದ ಉದ್ದಿಗಿನ ಪರಿಸ್ಥಿತಿಯಲ್ಲಿ ಆಗಮಿಸಿದ್ದಕ್ಕೆ ತುಂಬಾ ಸಂತೋಷವಾಯಿತು. ಏ ಜವರೇಗೌಡ, ಮಾಡಬಾರದ ಏಷ ಕೆಲಸವನ್ನು ಮಾಡಿ ನಮ್ಮ ಆಗಮನಕ್ಕೆ ಸಂತೋಷವಾಯಿತೆಂದು ಅತಿ ವಿನಯದಿಂದ ಹೇಳಲು ನಾಚಿಕೆಯಾಗುವುದಿಲ್ಲವೇ ಈ ನಿನ್ನ ಕುತಂತ್ರ ಬುದ್ಧಿಗೆ? ಏ ಕರ್ಣ, ಅತಿಥಿಯಾಗಿ ಆಗಮಿಸಿರುವೆ ಎಂದು ಅತಿಥಿಯಿಂದ ಸ್ವಾಗತಿಸಿದರೆ ಅಡ್ಡ ಮಾತನಾಡಬೇಡಲೇ ಬಡ್ಡಿಯ ಮಗಳೇ. ಬಾಂಧುಶಯನದ ಮೊದಲ ಮಗಳು. ಏ ಜವರೇಗೌಡ, ಇಲ್ಲದ ವಿಷಯಕ್ಕೆ ಅವಿವೇಕಿತನಂತೆ ಬೊಗಳಲು ಬಂದ ನಾಯಿ ನಾನಲ್ಲ. ಈ ಸಮಾಜಕ್ಕೆ ಒಳ್ಳೆಯದನ್ನೇ ಬಯಸಿ ಬಂದ ಸರ್ದಾರ ಈ ಜಮೀನ್ದಾರ್ ಕರ್ಣ. ಜಮೀನ್ದಾರ್ ಕರ್ಣ ಒಣ ಬೇಸಾಯ ಭೂಮಿ ನಿಟ್ಟುಕೊಂಡ ಮೆರೆಯುವ ನಿನಗೆ ಎಷ್ಟು ಸೊಕ್ಕಿರಬೇಕಾದ್ರೆ ನದಿ ದಂಡೆಯಲ್ಲಿ 106 ಎಕರೆ ಭೂಮಿ ನೆಟ್ಟುಕೊಂಡು ಮೆರೆಯುವ ಈ ಕೋಟ್ಯಾಧಿಪತಿಗೆ ಎಷ್ಟಿರಬೇಕಲೇ ಗೊತ್ತೇ? ಹುದ್ದೆ ಎಂದು ಹೆಡೆ ಬಿಚ್ಚಿದ ಮಿಡಿ ನಾಗರ ಸರ್ಪಕ್ಕೆ ಕಳ್ಳ ಶಿವ ಹುಚ್ಚ ಸಾಹಸಕ್ಕೆ ಕೈ ಹಾಕಬೇಡ. ಎಷ್ಟು
ನೋಡು ಜವರೇಗೌಡ, ನಾನು ಬಂದ ವಿಷಯಕ್ಕೆ ಮೊದಲು ಉತ್ತರಿಸು. ಉತ್ತರ ಏನಂದ್ರೆ ನೀನು ವಿಚಾರಣೆ ಬಂದ ವಿಷಯಕ್ಕೆ ನಾನು ಉತ್ತರಿಸಬೇಕೆ? ನೀನಷ್ಟೇ ಅಲ್ಲ ಜವರೇಗೌಡ, ಸತ್ತು ನರಕವಾಸಿಯಾಗಿರುವ ನಿಮ್ಮಪ್ಪಡು ಕೂಡ ಉತ್ತರಿಸಬೇಕಾಗುತ್ತದೆ. ಜನ ಬೆಂಬಲದಿಂದ ಜನನಾಯಕನಾಗಿ ಮೆರೆಯುತ್ತಿರುವ ಒಂದೇ ಒಂದು ಕಾರಣಕ್ಕೆ ನನ್ನ ತಂದೆ ವಿಷಯಕ್ಕೂ ತಲೆ ಹಾಕುತ್ತೀಯಾ? ತಲೆ ತೆರಕು ನನ್ನ ಮಗನೇ. ಏ ಜವರೇಗೌಡ, ಈ ಸಮಾಜಕ್ಕೆ ಕಂಟಕವಾಗಿ ನಿರ್ಮಾಣವಾದದ್ದೇ ಆದರೆ ನಿಮ್ಮಪ್ಪನ ವಿಷಯಕ್ಕೆ ಅಷ್ಟೇ ಅಲ್ಲ, ಅವರಪ್ಪನ ವಿಷಯಕ್ಕೂ ತಲೆ ಹಾಕುತ್ತೇನೆ. ಲೇ ಸೊಕ್ಕಿನಿಂದ ಕೊಟ್ಟಿದ ಕೊಣ್ಣೆ, ನಿನ್ನನ್ನು ಹೀಗೆ ಬಿಟ್ಟರೆ ಒಂದೊಂದು ದಿನ ನನ್ನ ರಕ್ತ ಕುಡಿಯೋದಂತೂ ಖಂಡಿತ. ಹಾಗಂದ ಮೇಲೆ ನಿನ್ನನ್ನು ಆರಕ್ಷಣದಲ್ಲಿ ನನ್ನ ಪೆಸ್ತನ ಗುಂಡನ್ನು ಆರಿಸಿ ಸಾಯಿಸಲೇಬೇಕು. ಲೇ ಜವರೇಗೌಡ, ನೀನು ಗುಂಡು ಹಾರಿಸುವ ಮುಂಚೆ ಈ ಕುಬೇರ ಹಾರಿಸುವ ಗುಂಡು ನಿನ್ನ ತಲೆಬುರುಡೆಯನ್ನೇ ಸೀಳಿ ಬಿಟ್ಟಿರುತ್ತದೆ. ಅದು ಎಚ್ಚರ. ಏ ಕುಬೇರ, ನಿಮ್ಮ ಅಣ್ಣನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಎಂದು ಆತುರದಿಂದ ಓಡಿ ಬಂದು ಆಶ್ಚರ್ಯವನ್ನು ಹುಟ್ಟು ಹಾಕುತ್ತಿರುವೆ ಆ ಬಚ್ಚ. ನೋಡು ಜವರೇಗೌಡ, ಸದಾ ಸಮಾಜದ ಒಳತಿಗಾಗಿ ಹೋರಾಡುವ ನನ್ನಣ್ಣನ ಪ್ರಾಣಕ್ಕೆ ಧಕ್ಕೆಯಾಗುವುದಿರಲಿ. ಅವನ ತೋಳು ತೆಕ್ಕೆಗೂ ಪೆಟ್ಟಾದರು ನಿನ್ನನ್ನು ಕಾಲ್ ತುಳಿತಕ್ಕೆ ಸಿಕ್ಕಿ ಸಾಯಿಸುವರು ಈ ಸಮಾಜದ ಜನ. ಕಾಲ ತುಳಿತಕ್ಕೆ ಸಿಲುಕಿ ಸಾಯಿಸೋರು ಈ ನಿನ್ನ ಸಮಾಜ ಜನ. ಅದೇ ಸಮಾಜದ ಲಂಚದ ರುಚಿ ತೋರಿಸಿದರೆ ಜೈಕಾರ ಹಾಕುವ ಜನನಾಯಕನ ವಿರುದ್ಧ ಬಾಂಡ್ಯದನ್ನೆಲ್ಲದ ಮೆಸ್ಟರ್ ಕುಬೇರ. ನೋಡು ಜವರೇಗೌಡ, ಹಗಲಿರುಳಿನಷ್ಟೇ ಸಾಮಾನ್ಯವಾಗಿ ಧರ್ಮ ಕರ್ಮಗಳನ್ನು ಹೊಂದಿರುವ ಈ ಭೂವತ್ತ ಲೋಕದ ಸಮಾಜದಲ್ಲಿ ಲಂಚಕೋರರು, ದರೋಡೆಕೋರರು, ಭ್ರಷ್ಟರು ಇರಬಹುದು ನಿಜ. ಆದರೆ ಎಲ್ಲರೂ ಅವರಂತೆ ಇರುವುದಿಲ್ಲ. ಬಹಳ ಯೋಚಿಸಿ ಮಾತನಾಡು. ನಮ್ಮಂತ ಶ್ರೀಮಂತರು ಅಷ್ಟೇ ಅಲ್ಲ ಕುಬೇರ, ಸಮಾಜದಲ್ಲಿ ಹುಟ್ಟು ಮಗುವನಿಂದ ಹಿಡಿದು ಮುದುಕರವರೆಗೆ ಎಲ್ಲರೂ ಭ್ರಷ್ಟರೇ. ಆದ್ರೆ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಹೊಣೆಗಾರ ನಾನಲ್ಲ. ಈ ಮಣ್ಣನಿಗೆ ಜೈಕಾರ ಹಾಕು ಈ ನಿನ್ನ ಹೊಚ್ಚ ಸಮಾಜ. ತಾಯಿ ಗರ್ಭದಿಂದ ಓರಿವರೆಗೂ ಎಲ್ಲರೂ ಭ್ರಷ್ಟರೇ ಎಂದು ಹುಚ್ಚರಂತೆ ಮಾತನಾಡುತ್ತಾ ಹುಚ್ಚು ಸಮಾಜವೆಂದು ಟೀಕಿಸಿದರೆ ಉಳಿತವರೆಲ್ಲ ಎದ್ದು ಎದೆಗೊದೆಯುವ ಪ್ರಸಂಗ ಬಂದಿತು. ಬದುಕೋಕೆ ಜೋಕೆ ನೋಡುವರ ದೃಷ್ಟಿಕೋನದಲ್ಲಿ ನಾನೊಬ್ಬ ಖಳನಾಯಕನಾದರೂ ನಾನಾಡುವ ಪ್ರತಿಯೊಂದು ಮಾತಿಗೆ ವಿದ್ವಾಂಸರಿಗೂ ವಿಮರಿಸಲಾಗದಷ್ಟು ಅರ್ಥವಿದೆ ಕುಬೇರ. ಅಂದರೆ ಎಲ್ಲರೂ ಭ್ರಷ್ಟರೇ ಎಂಬ ನಿನ್ನ ವಿವಾದಕ್ಕೆ ಏನಾದರೂ ಉದಾಹರಣೆ ಇದೆಯಾ? ಸರ್ಕಾರ ಆಸ್ಪತ್ರೆಯಲ್ಲಿ ಬಾಣತನ ಮಾಡಿದ ನರ್ಸ್ಗಳಿಗೆ ಚಹಾದ ನೆಪದಿಂದ ಕೊಡುವ 20 ರೂಪಾಯಿಯಿಂದ ಶುರುವಾದ ಲಂಚ ಮತ್ತೆ ಎಣದ ತಲೆ ಹೊಡೆಯುವ ಪೋಸ್ಟ್ ಮಾರ್ಟಮ್ ಮಾಡೋ ತನಕ ಕೊಡಲೇಬೇಕು ಅಂದಾಗ ಎಲ್ಲಿದೆ ನಿನ್ನ ಸಾಮಾಜಿಕ ಪ್ರಜ್ಞೆ? ಸಮಾಜ ಸಮಾಜ ಸಮಾಜದ ಪ್ರಜ್ಞೆ ಬಗ್ಗೆ ಚುಚ್ಚಿ ಮಾತನಾಡುವ ನೀನು ಸಮಾಜದ ಒಳಿತಿಗಾಗಿ ಜ್ಞಾನ ದೇಗುಲವನ್ನು ನಿರ್ಮಿಸುವಾಗ ಅಡ್ಡಿಪಡಿಸಿದೆಯಲ್ಲ, ಅವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಸಮಾಜ ಪ್ರಜ್ಞೆ? ಸಾಮಾಜಿಕ ಪ್ರಜ್ಞೆ ಗದ್ದಲ ರಾಜ್ಯದಲ್ಲಿ ಬಟ್ಟೆ ಹುಟ್ಟಿದರಿಗೆ ಅಪಮಾನ ಎಂಬ ಗಾದಿ ಮಾತಿನಂತೆ ಕರ್ಮದ ಧರೆಯಲ್ಲಿ ಧರ್ಮವಂತನಾಗಿ ನಡೆದವರಿಗೆ ಅವಮಾನವಾಗುತ್ತಿರುವಾಗ ಎಲ್ಲದ ಆಲೋಚನೆ ಮಾಡಿ ಅಡ್ಡದಾರಿ ಎಳೆದ ಕ್ರೂರಿ ನಾನಾಗಬೇಕಾಗ್ತಲೇ ನಾ ಮರ್ದ. ಏ ಜವರೇಗೌಡ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬಂತೆ ಶೈಕ್ಷಣಿಕ ಪ್ರಗತಿಗಾಗಿ ನಾನು ನಿರ್ಮಿಸುತ್ತಿರುವ ಶಾಲಾ ಕಟ್ಟಡಕ್ಕೆ ತಕರಾರು ಅರ್ಜಿ ಇಟ್ಟಿಯಲ್ಲ, ಯಾಕೆ? ಯಾಕೆ ಯಾಕೆ ಅಂದ್ರೆ ನಾನೇ ಜಮೀನ್ದಾರ ಎಂಬ ಪೌರುಷದಿಂದ ಮಾತನಾಡುತ್ತಾ ಜನರಿಗೆ ಪ್ರೀತಿಗೆ ಪಾತ್ರವಾಗುತ್ತಿರುವ ನಿನ್ನ ಸೊಕ್ಕನ್ನು ಮುರಿಯೋದಕ್ಕೆ. ಏ ಜವರೇಗೌಡ, ಯಾರ ಸೊಕ್ಕನ್ನು ಯಾರಿಗೂ ಮುರಿಯಲು ಸಾಧ್ಯವಿಲ್ಲ. ಈ ಕಾರಣ ಯಾವತ್ತಿದ್ದರೂ ನ್ಯಾಯದ ಪರ ವಿನಃ ಅನ್ಯಾಯದ ಪರ ಅಲ್ಲ ಎನ್ನುವುದು ಮರೆತು ಮಾತನಾಡುತ್ತಿರುವೆ. ನ್ಯಾಯ ಅನ್ಯಾಯ ಪರಬಿಡಿಗಳು ಹೇಗೆ ಬದಲಾದರೂ ಈ ಜವರೇಗೌಡನ ತಕ್ಕಡಿ ಮಾತ್ರ ಸದಾ ತೂಗುತ್ತಲೇ ಇರುತ್ತದೆ. ಅಂದ ಮೇಲೆ ನಿನ್ನ ಅಪೇಕ್ಷೆಯಂತೆ ಮಂಜೂರಾದ ಆ ಸರ್ಕಾರಿ ಶಾಲೆಯನ್ನು
ನಿನ್ನ ಜಮೀನಿನಲ್ಲಿ ನಿರ್ಮಿಸಲು ನಾನೆಂದಿಗೂ ಬಿಡುವುದಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಬರಡು ಭೂಮಿ ಬೆಳೆ ಕಾಣಲಿಲ್ಲ ಎಂಬಂತೆ ಈ ನಿನ್ನ ಕ್ರೂರವಾದ ಹಠ ಎಂದೂ ದಿಟವಾಗದು. ಅದ ಎಂದಿಗೂ ದಿಟ್ಟವಾಗದು. ಅರ್ಥದ ಮೆಟ್ಟಲೇರಿ ಕುಳಿತ ಈ ರಾಜಾದಿರಾಜನಿಗೆ ಸೋಲೆಂಬ ಆತಕೆ ಇಳಿದಿರುವಾಗ ನಿನ್ನ ಗೊಡ್ಡ ಬೆದರಿಕೆಗೆ ನಾನು ಹೆದರಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಏ ಶಿವರಾಜ, ಏ ದೇವರೇಗೌಡ, ನಿನ್ನ ಕಣ್ಣೋಟದಿಂದ ಸಾಧ್ಯವಾಗದ ಕಾರ್ಯವನ್ನು ಸಾಧಿಸಲು ಹೊರಟ ನಿನ್ನ ಅನ್ಯಾಯದ ಮೆಟ್ಟಿಲನ್ನು ಚಿಂದ್ರ ಮಾಡಿ ನನ್ನ ನ್ಯಾಯದ ಧ್ವಜವನ್ನು ಹಾರಿಸಿ ನಮ್ಮೂರ ಹುಲಿಗಳಿಂದ ಜೈಕಾರ ಹಾಕ್ಸಲಿಲ್ಲ ಅಂತ ಅಂದ್ರ ನನ್ನ ಹೆಸರು ಜಮೀನ್ದಾರ್ ಕರ್ಣನೇ ಅಲ್ಲ. ಬರ್ತೀನಿ. ಗುಡ್ ಬೈ ದೇವರೇಗೌಡ. ಲೆಟ್ಸ್ ಮೀಟ್ ಅಗೇನ್. ಹೋಗಿ ಹೋಗಿ ಕುಣ್ಣಿಗಳ ಹೋಗಿ ಕಲಿಯುವುದ ಕರ್ಣ ಕುಬೇರೆಂದು ಹನಿಪಟ್ಟ ಕಟ್ಟಿಕೊಂಡು ಸುತ್ತ 106 ಹಳ್ಳಿಗೆ ಹುಲಿಗಳಾಗಿ ದಿಟ್ಟತನದಿಂದ ಮೆರೆಯಬೇಕೆಂಬ ನಿಮ್ಮ ಆಸೆಗೆ ನನ್ನ ಕರ್ಮ ಎಂಬ ಕಲ್ಲ ಹೊಡೆದು ಕಟ್ಟಿದ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿ ನನ್ನ ಕುತಂತ್ರದಿಂದ ನಿಮ್ಮ ಕತ್ತನ್ನು ಕತ್ತರಿಸಿ ರಣರಂಗದಲ್ಲಿ ರಕ್ತ ದೋಕಳಿ ಆಡಿ ವಿಶಾಲವಾಗಿ ಬೆಳೆದ ನಿಂತಿರುವ ಈ ನಿನ್ನ ಧರ್ಮದ ದೊರೆಗೆ ಧರ್ಮದ ದೊರೆ ನಾನಾಗಿ ಮೆರೆಯುತ್ತಿದ್ರೆ ನನ್ನ ಹೆಸರು ಜಸ್ಟ್ ಕಿಲ್ಲರ್ ಜವರೇಗೌಡನೇ ಅಲ್ಲ. ಕಿತಾಪತಿ, ಲೇ ಕಿತಾಪತಿ, ಇಲ್ಲೇ ಅದೇನ್ರಿ ತಕಾರ? ಹೋದ ಕೆಲಸ ಏನಾಯ್ತು? ಆ ದಂಡು ಪಳ್ಳ ಗ್ಯಾಂಗಿನವ್ರು ಸುಪಾರಿ ಕೊಡ್ಲಿಲ್ರಿ ಅಪ್ಪ. ಇಲ್ಲೇ ನಮ್ಮ ಹತ್ರಾರ್ದಾರ ಮಾಂತು ಮಾಮನ ಗ್ಯಾಂಗಿನವ್ರು ಸುಪಾರಿ ಕೊಟ್ಟು ಬಂದನ್ರಿ ಅಪ್ಪ. ಅವ್ರಿಗೇನ್ರಿ 90 ಚಾಯ್ಸ್ ಪ್ರೈಸ್ ಕೊಟ್ರ ಕಚ 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 ಕಳೆದೋಗಿತ್ತಾರಿ ಅಪ್ಪ. ಶಬಾಷ್ ಕಿತಾಪತಿ, ಶಬಾಷ್, ಒಳ್ಳೆ ಕೆಲಸನ ಮಾಡಿದೀಯಾ. ಹಾ, ಇದೇ ಸಂತೋಷದಲ್ಲಿ ಒಂದು ಪಾರ್ಟಿ ಅರೇಂಜ್ ಮಾಡು. ಹಾಗೆ ಎಲ್ಲ ಕಂಟನು ಕರೆದುಕೊಂಡು ಬಾ. ಆಯ್ತ್ರಿ ಚಕ್ಕಾರ, ನೀವ್ ಹೇಳಿದಂಗ ಈ ಪಾಲ್ಟಿ ಅಂಕಿ ಅರೇಂಜ್ ಮಾಡೋಣ್ರಿ. ಜಿಲೇಬಿ ಅವ್ರ ಕರೀರ್ಲ ದುಬೈ ರಾಣಿನ. ನನಗೂ ಚುಟ್ಟು ಅನ್ನತೈತ್ರಿ. ಏಕೆ ಮಾವ, ಏಕೆ ಕರೆದ್ರಂತೆ? ಏನಿಲ್ಲ, ಹಾಗೆ ಪಾರ್ಟಿ ಅರೇಂಜ್ ಮಾಡಿದ್ವಿ, ಅದಕ್ಕೆ ಕರೆದ್ವಿ. ಕುಬೇರ ನನ್ನ ಮನೆಗೆ ಬಂದು ನನಗೆ ಎದುರಾಗಿ ಮಾತನಾಡಿ ಹೋದಿಯಲ್ಲ,
ಇನ್ನು ಮುಂದೆ ನೋಡ್ತಾ ಇರಿ ಈ ಜವರೇಗೌಡನ ತಾಕತ್ತು. ಏ ಕಾರಣ ನಿನ್ನ ಹೆಂಡತಿಗೆ ನಾನು ಪ್ರೇಮಿ, ನಿನ್ನ ಪಾಲಿಗೆ ಸುನಾಮಿ, ನಿನ್ನ ಮರಿಯಾಗಿ ಮಹಾಲು ನೆಲ ಕಚ್ಚುವ ಸಮಯ ಬಂದಾಯ್ತು. ಮುರ್ಗಪ್ಪ ಒಂದಾಡಿ ಮುರ್ಗಪ್ಪ ಅಪ್ಪ. ಈ ಊರಲ್ಲಿ ನಮ್ಮ ಗೌರದೇ ದರ್ಬಾರು. ಇಲ್ಲಿ ಯಾವ ಮಗನ ಆಟೋ ನಡೆಯೋಲ್ಲ, ನಡೆಯೋಕ್ ನಾವು ಬಿಡೋದು ಇಲ್ಲ.